ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಆದರೆ ಆಸರೆಯಾಗಿದ್ದ ಮನೆ ಏಕದಂ ಕುಸಿದು ಬಿದ್ದಿದೆ. ಪಾತ್ರೆ, ಪಗಡೆ, ಚಿನ್ನಾಭರಣ ಎಲ್ಲ ಮೋರಿ ಪಾಲಾದ್ರೆ ಮಹಿಳೆ ಮೂಳೆ ಮುರ್ಕೊಂಡು ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾರೆ. ಅರೆ ಜೀವವಾಗಿರುವ ಮನೆ, ಬಿರುಕು ಬಿಟ್ಟಿರುವ ಗೋಡೆಗಳು, ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇದೇ ಜಾಗದಲ್ಲಿ ಬಡ ಮಹಿಳೆ ಬೆನ್ನು ಮೂಳೆ ಮುರಿದುಕೊಂಡು ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾಳೆ. ರಾಜಕಾಲುವೆ ಕಾಮಗಾರಿ ವೇಳೆ ಕುಸಿದು ಬಿತ್ತು ಮನೆ. ಕಾಂಟ್ರಾಕ್ಟರ್ ಎಡವಟ್ಟು, ಬಡ ಮಹಿಳೆ ಜೀವಕ್ಕೆ ಕುತ್ತು. ಈ ದೃಶ್ಯಗಳನ್ನ ನೋಡ್ತಿದ್ರೆ ಹೊಟ್ಟೆ ಉರಿಯುತ್ತೆ. ಬಡವರ ಕಣ್ಣೀರು ನೋಡ್ತಿದ್ರೆ ಕರುಳು ಚುರ್ರನ್ನುತ್ತೆ. ಇದು RR ನಗರದ ನಂದಿನಿ ಲೇಔಟ್. ಹಲವು ಬಡ ಕಾರ್ಮಿಕರು ಇಲ್ಲಿನ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಇದೇ ಜಾಗದಲ್ಲಿ ಹಾದು ಹೋಗಿರುವ ರಾಜ ಕಾಲುವೆ ಬಡ ಕುಟುಂಬಗಳನ್ನ ಬೀದಿಗೆ ತಂದಿದೆ. ಹೀಗೆ ಸೊಂಟದ ಮೂಳೆ ಮುರ್ಕೊಂಡು ನರಳಾಡ್ತಿರೋ ಈಕೆ ಮರಿಲಿಂಗಮ್ಮ. ಇವರ ಮನೆ ಪಕ್ಕದಲ್ಲೇ ರಾಜಕಾಲುವೆ ಕಾಮಗಾರಿ ನಡೀತಿದೆ. ಆದರೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಕಾಂಟ್ರಾಕ್ಟರ್ ಬೇಜವಾಬ್ದಾರಿ ತೋರಿದ್ದಾರೆ. ಆಗಿದ್ದೇನೆಂದ್ರೆ ಗುಂಡಿ ತೋಡುವಾಗ JCBಯಿಂದ ಮನೆ ಪಾಯವನ್ನೇ ತೋಡಿದ್ದು ಇಡೀ ಮನೆ ನೆಲಕ್ಕಚ್ಚಿದೆ. ಇದೇ ವೇಳೆ ಮನೆಯಲ್ಲೇ ಇದ್ದ ಮಹಿಳೆ ಗುಂಡಿಗೆ ಬಿದ್ದಿದ್ದು ಸೊಂಟದ ಮೂಳೆ ಮುರ್ಕೊಂಡಿದ್ದಾರೆ. ವೈದ್ಯರು 1 ವರ್ಷ ವಿಶ್ರಾಂತಿಗೆ ಸೂಚಿಸಿದ್ದು ದಿಕ್ಕು ತೋಚದಂತಾಗಿದೆ. ಸೋಮವಾರ 8:15 ಅಡಿಗೆ ಮಾಡೋಣ ಅಂತ ಹೋದೆ ಒಳಗಡೆ. ಅದು ಒಮ್ಮಲಿಗೆ ಕುಸ್ಕೊಂಡು ಬಿದ್ದುಬಿಟ್ಟಿತ್ತು. ಮನೆ ಬಿದ್ದದ್ದೇ ನನಗೆ ಗೊತ್ತಿಲ್ಲ. ನನ್ನ ಮಗ ನಮ್ಮ ಮನೆಯವ್ರು ಬಂದು ಎತ್ತಿದ್ರು. ಬಾಗ್ಲಾಗಿರೋ ಕುಮಾರಣ್ಣ ಬಂದು ಎತ್ತಿ ಹಾಕಿದ. ಹಿಂದ್ಗಡೆ ಬೆನ್ನಲ್ಲೆಲ್ಲ ಜಾಸ್ತಿ ಏಟಾಗೈತೆ ಸರ್. ನಂಗೆ ನಡಿಯೋಕ್ಕೂ ಆಗಲ್ಲ, ಕುಂದ್ರಕ್ಕೂ ಆಗಲ್ಲ. ಇವರೆಲ್ಲ ದಿನ ಎತ್ತಿ ಕುಂದ್ರಿಸ್ತಾರೆ. ಸರಿ ಆಗ್ತದೆ, ರೆಸ್ಟ್ ತಗೋಬೇಕು ನೀನು ಅಂತ ಹೇಳಿ ಅವ್ರೆ. ಇನ್ನು ಮನೆಯಲ್ಲಿದ್ದ ವಸ್ತುಗಳು ರಾಜಕಾಲುವೆ ಪಾಲಾಗಿವೆ. ಬೀರುವಿನಲ್ಲಿ ಚಿನ್ನ, ಹಣ ಇಟ್ಟಿದ್ವಿ, ಎಲ್ಲವೂ ಮೋರಿ ಪಾಲಾಗಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅಕ್ಕಪಕ್ಕದ ಮನೆಯ ಗೋಡೆಗಳು ಬಿರುಕು ಬಿಟ್ಟಿವೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಕಾಂಟ್ರಾಕ್ಟರ್ ವಿರುದ್ಧ FIR ದಾಖಲಾಗಿದೆ. ಖುಷಿ ಸೌಂಡ್ ಆಯ್ತು, ಎದ್ಕೊಂಡು ಹೊರಗಡೆ ಓಡ್ ಬಂದ್ಬಿಟ್ಟ. ಓಡ್ಕೊ ಬಂದ್ಬಿಟ್ಟು ನೋಡ್ದಟ್ಟಿಗೆ ಬೀರು ಐಟಮ್ ಎಲ್ಲ ಕೆಳಗೆ ಬಿದ್ದೋಗೋದು. ಮಂಚ ಇತ್ತು, ಟಿವಿಗಳಿತ್ತು, ಎಲ್ಲ ಹೋಯ್ತು ಸರ್. ಒಡವೆ ಗಿಡವೆ ಎಲ್ಲ ಇದೇನು ಸರ್, ಎಲ್ಲ ಹಾಕಿರೋವೆಲ್ಲ ನಮ್ಮ ಅಕ್ಕಿ ರೇಷನ್ ಗೀಸನ್ ಒಂದಿಲ್ಲ. ಇಷ್ಟು ದಿನ ಆಯ್ತು, ಒಂದ್ ದಿವಸ ಕೂಡ ಯಾರೋ ಹಿಂಗೆ ಅಂತ ಬಂದು ಕೇಳಿಲ್ಲ. ಅದೇನೇ ಇರಲಿ, ತಪ್ಪಿತಸ್ಥರ ವಿರುದ್ಧ ಪಾಲಿಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.